ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ವಾಕಿಂಗಿಗೆ ಮಾಗಡಿ ರೋಡ್ ಕನ್ನಳ್ಳಿ ಹತ್ರ ಹೋಗಿದ್ದೆ. ಆ ವಿಲೇಜ್ ಹತ್ರನೇ, ಆ ವಿಲೇಜಲ್ಲಿ 2 ದೇವಸ್ಥಾನಗಳಿದ್ದಾವೆ ಮತ್ತು ಕೆರೆ ಇದೆ. ನಾನು ಅಲ್ಲೇ ಸುತ್ತಲೂ ಎಲ್ಲ ವಾಕಿಂಗ್ ಮುಗಿಸ್ಕೊಂಡು ಆ ಕನ್ನಳ್ಳಿ ಬಸ್ ಸ್ಟಾಪ್ ಇದೆ, ಚಿಕ್ಕದು BMTC ಬಸ್ ಸ್ಟಾಪ್ ಹತ್ರನೇ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ನಾನು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನ ತುಂಬ ಚಿಕ್ಕದೇ, ಎಲ್ಲ ಕಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ, ಹಳೆಯ ಕಾಲದ್ದು. ತಲೆ ಬಗ್ಗಿಸಿ ಒಳಗಡೆ ಹೋಗಬೇಕು. ದೇವಸ್ಥಾನ ಸುತ್ತಲೂ ವಿಶಾಲವಾದ ಜಾಗ ಇದೆ, ಅಂದರೆ ಭಜನೆ ಮಾಡೋದಕ್ಕೆ, ಏನಾದರೂ ಫಂಕ್ಷನ್ ಮಾಡೋದಕ್ಕೆ ಎಲ್ಲ ಥರದ ವ್ಯವಸ್ಥೆಗಳೆಲ್ಲ ಅಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಒಳಗಡೆ ವಿಗ್ರಹಗಳೆಲ್ಲ ಇದ್ದಾವೆ. ಇದೆ ದೇವರು ವೀರಭದ್ರ ಸ್ವಾಮಿ ದೇವರೇ ಕಾಪಾಡಪ್ಪ ಭಗವಂತ. ದೇವ್ರ ಕೈ ಮುಗಿದು ಹೊರಗಡೆ ಬಂದೆ. ಇನ್ನೂ ತುಂಬ ವಿಗ್ರಹಗಳೆಲ್ಲ ಇತ್ತು. ಆ ವಿಗ್ರಹನೆಲ್ಲ ವಿಡಿಯೋ ಮಾಡಿಕೊಂಡೆ. ಅದಾದ ಮೇಲೆ ಇಲ್ಲಿ ಈ ದೇವಸ್ಥಾನದಲ್ಲಿ ಪ್ರತಿದಿನ ಊಟ ಕೊಡ್ತಾರೆ. ನಾನು ಇವತ್ತು ಊಟಕ್ಕೆ ಹೋಗಿದ್ದೆ. ಅನ್ನ ಸಾರು, ಪಾಯಸ, ಹುಳ್ಳಿಕಾಯಿ ಪಲ್ಯ ಕೊಟ್ಟಿದ್ರು. ಈ ದೇವಸ್ಥಾನದಲ್ಲಿ ನಾವೇ ತಟ್ಟೆ ತೊಗೊಂಡು ತೊಳ್ಕೊಂಡು ಊಟ ಬಡಿಸ್ತಾರೆ ಅವರು. ಊಟ ಮಾಡಿ ಅದಾದಮೇಲೆ ಮತ್ತೆ ತಟ್ಟೆನ ನೀಟಾಗಿ ತೊಳೆದು ಅಲ್ಲಿ ಇಟ್ಬಿಟ್ಟು ಬರಬೇಕು. ಊಟ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಸಲ ಈ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಊಟ ಆದಮೇಲೆ ಹಾಗೆ ದೇವಸ್ಥಾನದ ಅದೇ ಕಾಂಪೌಂಡಲ್ಲೇ ಒಂದು ಕೆರೆ ಇದೆ. ಆ ಕೆರೆ ಹತ್ರ ಎಲ್ಲ ಕೂತ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಅಲ್ಲೂ ವಾಕ್ ಮಾಡ್ಬೋದು. ಸುತ್ತಲೂ ಕೆರೆ, ದೇವಸ್ಥಾನ ಸುತ್ತಲೂ ಕೆರೆ ಕಾಣುತ್ತೆ. ತುಂಬ ಚೆನ್ನಾಗಿದೆ. ನೀವು ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಹೋಗ್ಬೋದು. ಬಸ್ಸು ವ್ಯವಸ್ಥೆ ಇದೆ, ಬೈಕಲ್ಲೂ ಕಾರಲ್ಲೂ ಹೋಗ್ಬೋದು. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಲ್ಲಿ ಚೆನ್ನಾಗಿದೆ. ಹಳ್ಳಿ ಅಲ್ವಾ, ಏನೂ ಸಮಸ್ಯೆ ಇಲ್ಲ. ನೀವಿಲ್ಲಿ 3 ಕೆಲಸನೂ ಆಗುತ್ತೆ ನಿಮ್ಗೆ. ಇಲ್ಲಿ ದೇವಸ್ಥಾನಕ್ಕೆ ಹೋದರೆ ವಾಕಿಂಗು ಮಾಡ್ಬೋದು ಸುತ್ತಲೂ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದು. ಆಮೇಲೆ ಅಲ್ಲೇ ಊಟ ಕೂಡ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ. ನಾನು ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಇದಾದಮೇಲೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಅಷ್ಟೇ, ಅದು ಮೋಸ್ಟ್ಲಿ ಕೊಡಿಗೆಹಳ್ಳಿಗೆ ಸೇರುತ್ತೆ ಅಂತ ನಾನು ಅನ್ಕೋತೀನಿ. ಮದನಘಟ್ಟಮ್ಮ ದೇವಿ, ಇಲ್ಲಿಂದ ಅಲ್ಲಿ ಬಂದೆ ನಾನು. ಅಲ್ಲಿ ಚಿಕ್ಕ ದೇವಸ್ಥಾನ, ಅದು ಇನ್ನೂ ಸ್ವಲ್ಪ ಡೆವಲಪ್ ಮಾಡ್ತಿದ್ದಾರೆ. ದೇವಸ್ಥಾನ ಸುತ್ತಲೂ ದೊಡ್ಡ ಬಯಲಿದೆ, ಆದರೆ ಹಿಂಭಾಗ ಎಲ್ಲ ಕೆಂಪೇಗೌಡ ಲೇಔಟು ಅಭಿವೃದ್ಧಿ ಆಗ್ತಿದೆ. ಈ ದೇವಸ್ಥಾನ ಹತ್ರ ಆಲ್ಮೋಸ್ಟ್ ಸೀರಿಯಲ್ಗಳು, ಎಲ್ಲ ಸೀರಿಯಲ್ಲು ಶೂಟಿಂಗ್ ಮಾಡಿರ್ತಾರೆ. ಜಾಸ್ತಿ ಸೀರಿಯಲ್ಗಳು ಶೂಟಿಂಗ್ ನಡೆಯೋದು ಇಲ್ಲೇ. ಯಾಕೆ ಅಂದರೆ ಸೀರಿಯಲ್ಗೊಂದು ಈಸಿ, ತುಂಬ ಸುಲಭ ಇಲ್ಲಿ. ಅಂದರೆ ಪಾರ್ಕಿಂಗ್ಗೆ ಸಮಸ್ಯೆ ಇಲ್ಲ, ಏನು ಶೂಟಿಂಗ್ ತೊಂದರೆ ಇಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸೀರಿಯಲ್ಗಳು ಇಲ್ಲಿ ಶೂಟಿಂಗ್ ಮಾಡ್ತಾರೆ. ಸ್ನೇಹಿತರೆ ನೋಡಿ, ಒಂದಿನ ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು 1 ಡೇ ಟ್ರಿಪ್ ಥರ ಆಗುತ್ತೆ. ಯಾರು ನೋಡಿಲ್ವೋ ಅವರು ಕನ್ನಳ್ಳಿಗೆ ಬಂದರೆ ವೀರಭದ್ರ ಸ್ವಾಮಿ ದೇವಸ್ಥಾನ ನೋಡ್ಬೋದು, ವಾಕಿಂಗು ಮಾಡ್ಬೋದು, ದೇವಸ್ಥಾನದಲ್ಲೇ ಊಟ ಮಾಡ್ಬೋದು. ಅಲ್ಲಿಂದ ಮದನಘಟ್ಟಮ್ಮ ದೇವಿಗೆ ಬಂದು ಅಲ್ಲೂ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಆದರೆ ಮದನಘಟ್ಟಮ್ಮ ದೇವಸ್ಥಾನ ಎನಿ ಟೈಮ್ ಓಪನ್ ಇರೋದಿಲ್ಲ. ಮಾರ್ನಿಂಗು ಮತ್ತು ಈವ್ನಿಂಗ್ ಓಪನ್ ಇರುತ್ತೆ. ಕನ್ನಳ್ಳಿಯಲ್ಲಾದರೆ ನಿಮಗೆ ಯಾವಾಗಲೂ ಓಪನ್ ಇರುತ್ತೆ. ಬಂದೋಗಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.